ನಮಸ್ಕಾರ ರೀ ಎಲ್ಲರಿಗೂ. ಜೈ ಶ್ರೀ ಕೃಷ್ಣ, ಹರ ಹರ ಮಹಾದೇವ. ಇವತ್ತು ಡೇ 4 ರೀ, ಲಾಸ್ಟ್ ದಿನ ಇವತ್ತು. ಈಗ ಟೈಮ್ 7:20 ಆಗೈತ್ರಿ. ಇಲ್ಲಿ ಥಂಡಿ ಮಾತ್ರ ಭಾಳ ಅಂದ್ರೆ ಭಾಳ ಐತಿ. ದ್ವಾರಿಕಾ ದರ್ಶನ, ನಾಗೇಶ್ವರ ಜ್ಯೋತಿರ್ಲಿಂಗ ಎಲ್ಲ ಹೊಂಟಿವಿ. ಈಗ ಬಸ್ ಬರ್ತೈತೆ ನಮ್ಗೆ 7:15. 7:30 ಅಂದಾರ, 7:40 ಕೂಡ ಬರ್ಬೋದು ಅನಿಸ್ತೈತಿ. ಆ ಬಸ್ ಹತ್ತು ಹೋದ್. ಈಗ ಲಗುನ ರೆಡಿ ಆಗ್ಬಿಟ್ಟಿವಿ ನಾವರ. ಫ್ರೆಂಡ್ಸ್ ಇಲ್ಲೇ ಥಂಡಿ ಭಾಳ ಐತಿ, ಅದಕ್ಕೆ ಚಾ ಕುಡಿಯೋದಿ ನೋಡ್ರಿ. 2 ಚಾ ಕುಡಿಯೋತೀನಿ. 10 ರೂಪಾಯಿ ಚಾ, ಇಲ್ಲೊಂದು ಕಡೆ ಚಾ ಚೊಕ್ಕ ಮಾಡಾಕತ್ತಾರ. ಚಾ ಕುಡಿಯಾಕತ್ತೀನಿ ಫ್ರೆಂಡ್ಸ್. ಈಗ ಬೆಳಕಾತ್ ನೋಡ್ರಿ. ಈಗ 7:40 ಆಗೈತಿ, 45 ಹಂಗೆ ಆಗೈತಿ. ಈಗ ಜಸ್ಟ್ ಬೆಳಕಾಗೈತಿ. ಇಲ್ಲೊಂದು ಅಡ್ರೆಸ್ ಹೇಳ್ಯಾರ್ರಿ ಅವ್ರ ಬಸ್ದವ್ರ, ಮಟ್ಕಿ ಸರ್ಕಲ್ ಅಂತ. ಅಲ್ಲಿ ಹೋಗ್ಬೇಕಂತ. ಅಲ್ಲಿ ಹೋದ್ರೆ ಬಸ್ ಹಿಡಿಬೇಕು. ನಿನ್ನೆ ರಾತ್ರಿನ ನಾವು ಬುಕ್ ಮಾಡಿದ್ವಿ ಬಸ್. ಅಲ್ಲಿ ಹೋಗ್ಬೇಕು. ಇಲ್ಲಿ ಟ್ರಾವೆಲರ್ಸ್ದವ್ರು ಜಗ್ಗಷ್ಟು ಅಂಗಡಿ ಕಾಣ್ತಾವ್ರಿ. ಅಲ್ಲಿ ಎಲ್ಲರೂ ಮಾಡ್ಬೋದು. ಎಲ್ಲ ಕಡೆ ಅಷ್ಟೇ ಸೇಮ ಪ್ರೈಸ್ ಇರ್ತಾವೆ. 10 ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಇರ್ತಾವೆ. ಎಲ್ಲ ಅದು ತೊಗೋಬೋದು ನಾವು. ಇದರ ಟಿಕೆಟ್ ಇದೆ ನೋಡ್ರಿ. ಇದರ ಟಿಕೆಟ್ ನಿನ್ನೆ ಬುಕ್ ಮಾಡಿದ್ವಿ. ಸೀಟ್ ನಂಬರ್, ಬಸ್ ನಂಬರ್ ಎಲ್ಲ ಕೊಟ್ಟರೆ. ನಮ್ಮ ಹೆಸರು ಬರ್ತದೆ ಗುಜರಾತಿದಾಗ. ಫ್ರೆಂಡ್ಸ್ ಇಲ್ಲೊಂದು ಸರ್ಕಲ್ ಐತಿ. ಇಲ್ಲಿಂದ ಮಟ್ಕಿ ಚೌಕ್ ಐತಂತ. ಅಲ್ಲೋಗಿ ಬಸ್ ಹಿಡಿಬೇಕಾ ಹೋಗೋಣ ಅಂತ. ಫ್ರೆಂಡ್ಸ್ ಇದು ಮಟ್ಕಿ ಚೌಕ್ ನೋಡ್ರಿ. ಅಲ್ಲಿ ಮಟ್ಕಿ ಐತೆ ನೋಡ್ರಿ. ಇಲ್ಲಿ ಅದಕ್ಕೆ ಮಟ್ಕಿ ಚೌಕ್ ಅಂತ ಕರೀತಾರೆ. ಇಲ್ಲಿ ಬಸ್ ನಿಂದಿರ್ತಾವೆ. ಅವ್ರ ಬಸ್ ಟ್ರಾವೆಲರ್ದವ್ರು ನಾವು ಏನು ಬುಕ್ ಮಾಡಿರ್ತೀವಿ ನೋಡ್ರಿ, ಅವ್ರ ಲೊಕೇಶನ್ ಹಾಕಿರ್ತಾರೆ, ಹೇಳ್ತಾರೆ ರೀ ಅವ್ರು. ಮಟ್ಕಿ ಈ ಥರ ಐತಿ. ತೊಗೊಂಬರ್ರಿ ಬಸ್ ಹತ್ತ. ನಮ್ದು ಬಸ್ ನಂಬರ್ ನೋಡೋಣ ಅಂತ. 7151 ಐತೆ ನಮ್ದು. ಹೋಗಿ ನೋಡೋಣ ನೋಡ್ರಿ ಫ್ರೆಂಡ್ಸ್. ಇದೆ ನಮ್ಮ ಬಸ್. ಈಗ ಬಸ್ದಾಗ ಹತ್ತಬೇಕಾ ಎಲ್ಲ ತೋರಿಸ್ಕೊಂಬರ್ತಾರೆ. ಹತ್ತೊಂಬರ್ರಿ. ಈಗ ಸೋಮನಾಥ್ದಾಗ ಯಾವ ತರ ಸೋಮನಾಥ್ ದರ್ಶನ್ ಬಸ್ ಇತ್ತಲ್ಲ, ಅದೇ ತರ ಇಲ್ಲೇ ದ್ವಾರಿಕಾ ದರ್ಶನ್ ಬಸ್ ಐತಿ. 150 ರೂಪೀಸ್ ಕೊಟ್ರ 4 ಪ್ಲೇಸಸ್ ತೋರಿಸ್ತಾರಂತವ್ರ. ರುಕ್ಮಿಣಿ ಮಂದಿರ್, ಗೋಪಿ ತಲಾವ್, ನಾಗೇಶ್ವರ ಜ್ಯೋತಿರ್ಲಿಂಗ್, ಬೇಟ್ ದ್ವಾರಿಕಾ. ಇದು ಒಂದ್ ಪ್ಲೇಸ್ ಇನ್ನೊಂದ್ ಪ್ಲೇಸಿಗೆ ಹೋಗಾಕ 20 ಕಿಲೋಮೀಟರ್ಸ್, 22 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ. ಈ ತರ ದೂರ ಅದಾವ. ಸಮೀಪ ಇಲ್ಲ. ಸೋಮನಾಥ್ದಾಗ ಸಮೀಪ ಇದ್ದು, ಇಲ್ಲೇ ದೂರ ಅದಾವ. ಅದಕ್ಕೆ 150 ರೂಪೀಸ್ ತಗೊಂಡಾರ ಇವ್ರ. ನಾವ್ ಏನಾರ ಆಟೋ ಕ್ಯಾಬ್ ಅದು ಬುಕ್ ಮಾಡಿದ್ರೆ ರೇಟ್ ಕಾಸ್ಟ್ಲಿ ಆಕೈತಿ. 5,000 4,000 ಆ ತರ ಹೇಳ್ತಾರಂತ. ಬಸ್ಸಿಗೆ ಬಂದ್ರೆ ಕಮ್ಮಿ ರೇಟ್ದಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡಬಹುದು. ಫ್ರೆಂಡ್ಸ್ ಈಗ ಫಸ್ಟ್ ನಮ್ಗೆ ರುಕ್ಮಿಣಿ ಮಂದಿರಿಗೆ ಕರ್ಕೊಂಬಂದಾರಿ. ಬರೀ ರುಕ್ಮಿಣಿ ಮಂದಿರಿನ ದರ್ಶನ ಮಾಡೋಣ. सबका अधिकार है मंदिर के अंदर जलदान देने का पूरा अधिकार. तो कोई 21 घड़ा जलदान की सेवा करे, उसको 200 रुपया खर्च लगता है. जो पानी आता है उसकी भेंट ली जाती है. कोई किसी को धक्का नहीं देना. बाहर निकल के जल प्रसाद अवश्य ले. ಇಲ್ಲೇ ಮಂದಿರಿಂದ ಪಂಡಿತ್ ಅವ್ರು ಹೇಳಾಕತ್ತಿದ್ರ, ಶ್ರೀ ಕೃಷ್ಣ ಮತ್ತ ರುಕ್ಮಿಣಿ ದೇವಿ ಮಹಾಶ್ರೀ ದುರ್ವಾಸ ಅವ್ರಗ ರತ್ ಮ್ಯಾಗ ದ್ವಾರಿಕಾಗ ಕರ್ಕೊಂಬರೋ ದಾರ್ಯಾಗ ರುಕ್ಮಿಣಿ ದೇವಿ ಅವ್ರಿಗೆ ನೀರಡಿಕೆ ಆಕೈತಿ. ಅವಾಗ ಶ್ರೀಕೃಷ್ಣ ಭೂಮಿಲೆ ನೀರ್ ಉತ್ಪನ್ನ ಮಾಡ್ತಾರ. ಮಹಾಶ್ರೀ ದುರ್ವಾಸ ಅವ್ರ ಅತಿಥಿ ಆಗಿದ್ರ ಅವ್ರಿಗೆ ಕೇಳಲಾರ್ದಂಗ ನೀರ್ ಕುಡಿತಾರ. ಅದಕ್ಕ ಮಹಾಶ್ರೀ ದುರ್ವಾಸ ಅವ್ರ ಸಿಟ್ಟಿಲೆ ರುಕ್ಮಿಣಿ ದೇವಿಗೆ ಶ್ರಾಪ ಕೊಡ್ತಾರ. ನೀ ಶ್ರೀಕೃಷ್ಣಲ್ಲಿ 12 ವರ್ಷ ಮಠ ದೂರ ಇರ್ಬೇಕಂತ ಹೇಳಿ. ಅದಕ್ಕ ರುಕ್ಮಿಣಿ ದೇವಿ ಮಂದಿರ್ ದ್ವಾರಕಾಧೀಶ್ ಮಂದಿರ್ಲೆ 2 ಕಿಲೋಮೀಟರ್ ದೂರದಾಗ ಐತಿ. ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ರೂಪದಾಗ ಕುಡಿಯಾಕ ನೀರ್ ಕೊಡ್ತಾರ. ಮತ್ತ ಈ ಮಂದಿರ್ ಬಹಳ ಹಳೆ ಕಾಲದೈತಿ. ನೋಡ್ಬೋದು ನೀವು ಎಷ್ಟು ಚಂದ ಐತಿ ಅಂತ ಹೇಳಿ ಮಂದಿರ. ಇಲ್ಲಿ ನೋಡ್ರಿ ಈ ತರ ಪಾರ್ಕಿಂಗ್ ಐತಿ. ಮತ್ತ ಇಲ್ಲೇ ಮಂದಿರ್ ಐತಿ. ಇಲ್ಲಿ ನಮ್ಮ ಬಸ್ ನಿಂತೈತಿ. ಬಸ್ದಾಗ ಕುಂದ್ರೋಣ ಅಂತ. ಮತ್ತೆ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರ ಅಲ್ಲಿ ಹೋಗೊಂಬರ್ರಿ. ಫ್ರೆಂಡ್ಸ್ ಈಗ ನಾಗೇಶ್ವರ ಜ್ಯೋತಿರ್ಲಿಂಗ ಬಂದಿರಿ. ಇಲ್ಲಿ ಅರ್ಧ ತಾಸು ಕೊಟ್ಟರೆ ದರ್ಶನ ಮಾಡಕ್ಕೆ. ಎಲ್ಲ ಕಡೆ ಇಷ್ಟು ಟೈಮಿಂಗ್ ಕೊಂಡ್ರಿ. ಅಷ್ಟು ಟೈಮ್ನಾಗ ಲಗು ದರ್ಶನ ಮಾಡ್ಕೊಬೇಕು. ಈಗ ನಾಗೇಶ್ವರ ಜ್ಯೋತಿರ್ಲಿಂಗಿಂದ ದರ್ಶನ ಮಾಡೋಣ. 12 ಜ್ಯೋತಿರ್ಲಿಂಗದಾಗ 1 ಜ್ಯೋತಿರ್ಲಿಂಗ ದರ್ಶನ ಮಾಡೋಂಬರಿ ಮೊದಲು ಪಟ್ಟ. ಫ್ರೆಂಡ್ಸ್ ಇದು ನಾಗೇಶ್ವರ ಜ್ಯೋತಿರ್ಲಿಂಗ ದ್ವಾರಕಾಧೀಶ್ ಮಂದಿರ ಕಡೆಯಿಂದ 17 ಕಿಲೋಮೀಟರ್ ಆಕೈತಿದ. ಇದು ದೊಡ್ಡದ ಶಿವನ ಮೂರ್ತಿ ಐತಿ ನೋಡ್ರಿ. ಇದು ಟಿ ಸೀರೀಸ್ ಮಾಲೀಕ ಗುಲ್ಶನ್ ಕುಮಾರ್ ಅವ್ರ ನಿರ್ಮಾಣ ಮಾಡ್ಸ್ಯಾರಂತ. ಈಗ ದರ್ಶನ ಮಾಡಾಕ ಲೈನ್ದಾಗ ನಿಂದ್ರೋಣಂತ. ಇಲ್ಲ ಐತಿ ನೋಡ್ರಿ ಲೈನ್ ವೈಸ್ ಹೋಗೈತಿ. ಇಲ್ಲಿ ಪ್ರಾಪರ್ ಸಿಸ್ಟಮೆಟಿಕ್ ಐತಿ. ಇಲ್ಲ ಏನ್ ದುಕ್ಸಾದುಕ್ಸಿ ಏನ್ ಆಗೋದಿಲ್ಲ. ಮತ್ತ ಮಂದಿರ ಒಳಗ ಭಕ್ತಾದಿಗಳು ಬಾ ಮಂದಿ ಇಲ್ಲಿ ಇವತ್ತ ಖಾಲಿ ಐತಿ. ನಾ ಹೋದಾಗ ಮಂದಿರ ಪಟ ದರ್ಶನ ಮಾಡೋಣಂತೀಗ. ಮಂದಿರ ಒಳಗ ಲೇಡೀಸಿಗ ಮತ್ತೆ ಜೆಂಟ್ಸಿಗ ಸಪ್ರೇಟ್ ಸೆಕ್ಷನ್ಸ್ ಅದಾವ. ನೀವ್ ಏನಾರ ವಿಶೇಷವಾಗಿ ಪೂಜೆ ಮಾಡಿಸ್ಬೇಕಂದ್ರೆ ಇಲ್ಲೆಲ್ಲ ಸಾಮಾನು ಅದಾವ. ಮತ್ತೆ ಇಲ್ಲಿ ಪೂಜೆ ಮಾಡೋರು ಅದಾರ ನೋಡ್ರಿ. ಇಲ್ಲಿ ಟಿವಿ ಸ್ಕ್ರೀನ್ದಾಗ ನೋಡ್ಬೋದ್ರಿ ನೀವು. ಇಲ್ಲಿ ಶಿವಲಿಂಗ ಕಾಣಾಕತೈತಿ ನೋಡ್ರಿ. ಮತ್ತೀಗ ನಾವು ಲೈನ್ದಾಗ ನಿಂತೀವಿ.
ಎಲ್ಲಾರು ದರ್ಶನ ಮಾಡ್ಕೋರಿ. 12 ಜ್ಯೋತಿರ್ಲಿಂಗದಾಗ ಒಂದು ನಾಗೇಶ್ವರ ಜ್ಯೋತಿರ್ಲಿಂಗಿಂದ ಎಲ್ಲಾರು ದರ್ಶನ ಮಾಡ್ಕೋರಿ. ಹರ ಹರ ಮಹಾದೇವ್. ಇಲ್ಲಿ ನೋಡಬಹುದ್ರಿ ನೀವು ತ್ರಿಶೂಲ್ ಐತಿ ಇಲ್ಲೊಂದ, ಮತ್ತು ಮಂದಿರಿಂದ ಪರಿಸರ ಈ ತರ ಐತಿ ನೋಡ್ರಿ. ಮಂದಿರ ಬಹಳ ಸುಂದರವಾಗಿ ನಿರ್ಮಾಣ ಮಾಡ್ಯಾರ, ಬಹಳ ಚಂದ ಕಾಣತೈತಿ ಇಲ್ಲಿ. ಸತ್ಯ ಹೈ ಸತ್ಯ ಹಿ ಶಿವ ಹೈ ಶಿವ ಹಿ ಸುಂದರ ಹೈ. ಫ್ರೆಂಡ್ಸ್, ಈಗ ಜಸ್ಟ್ ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ವಿ ರೀ. ಲಘು ದರ್ಶನ ಇಲ್ಲೇ 25 ನಿಮಿಷದಾಗ ಆತ. ಇವ್ರು ಟೈಮಿಂಗು ಕರೆಕ್ಟ್ ಕೊಟ್ಟಿರ್ತಾರೆ ರೀ. ಬಸ್ದವ್ರು ಕರೆಕ್ಟ್ ಟೈಮ್ದಾಗ ಆತ, ಅರ್ಧ ತಾಸ್ದಾಗ. ಇದೊಂದು 12 ಜ್ಯೋತಿರ್ಲಿಂಗದಾಗ ಒಂದು ನಾಗೇಶ್ವರ ಜ್ಯೋತಿರ್ಲಿಂಗ ನಮ್ದು ಹಿಂದೆ ನೋಡಾತಿರಿ ನೀವು, ಶಿವಲಿಂಗ ಮತ್ತು ಅಲ್ಲಿ ಗರ್ಭಗುಡಿ ಐತಿ. ಲಘು ದರ್ಶನ ಆತ್ರಿ. ಇದು ಭಾಳ ಚಲೋ ಅನಿಸ್ತ. ಹರ ಮಹಾದೇವ್. ನಾವು ಬಸ್ದಾಗ ಟ್ರಾವೆಲ್ ಮಾಡೋ ಮುಂದೆ ಗೈಡ್ ಇರ್ತಾರ ನಮ್ ಕೊಟ್ಟಾಗ, ಅವರೆಲ್ಲಾ ಪ್ಲೇಸಿಂದ ವಿಶೇಷತೆ ಹೇಳ್ತಿರ್ತಾರ ನಮಗ. अर्जुन जब लुटाया गया तो कहा गया कि समय समय बड़ा बलवान नहीं पुरुष बलवान। काबे अर्जुन लुटिया वही धनुष और वही बाण। शर्म के कारण नाती नाती गोपियां तालाब के अंदर समाप्त हो गई, मिट्टी बन गई। तालाब का नाम गोपी तालाब। ಫ್ರೆಂಡ್ಸ್, ಈಗ 3ನೇ ಪ್ಲೇಸ್ ಗೋಪಿ ತಲಾವಿಗೆ ಬಂದಿವಿ. ಫ್ರೆಂಡ್ಸ್, ಇಲ್ಲಿ ಗೋಪಿ ತಲಾವ್ದಾಗ 20 ನಿಮಿಷ ಕೊಟ್ಟಾರೆ. ಎಲ್ಲ ದರ್ಶನ ಮಾಡ್ಕೊಂಡ್ವಿ. ಮತ್ತು ಈಗ ಸೀದಾ ಬಸ್ದಾಗ ಹೋಗಿ ಬಸ್ ಹತ್ತೋದು ಅಷ್ಟೇ. ಈಗ ಲಘು ದರ್ಶನ ಮಾಡ್ಬೇಕ್ರಿ, ಯಾಕಂದ್ರೆ ಟೈಮಿಂಗ್ ಕಮ್ಮಿ ಕೊಟ್ಟಿರ್ತಾರೆ ಅವ್ರು. ಏನೋ ಲಘು ಮಾಡಲಿಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಾರ ಅಂತೀವ್ರ. ದರ್ಶನ ಮಾಡಲಿಲ್ಲ ಅಂದ್ರೆ ಒಂದು 5 ನಿಮಿಷ ನಿಂದಿರ್ತಾರೆ. ಭಾಳ ಮಾಡಿ ಪಟ ದರ್ಶನ ಮಾಡ್ಕೋಬೇಕಿಲ್ಲ. ಲೇಡೀಸಿಗೂ ಮತ್ತು ಜೆಂಟ್ಸಿಗೂ ಇಲ್ಲಿ ವಾಶ್ರೂಮ್ ಐತೆ ನೋಡ್ರಿ. ಹಿಂದೆ 10 ರೂಪಾಯಿ ಅಂತ ನೋಡ್ರಿ. ಅದಕ್ಕೂ ಎಲ್ಲ ಕಡೆನೂ ಒಟ್ಟು ಸ್ಕ್ಯಾಮ್ ನಡೆಯತ್ತಾವ ಇಲ್ಲ ರೊಕ್ಕದ. ಫ್ರೆಂಡ್ಸ್, ವಾಶ್ರೂಮ್ ಇಂಥ ಹೊಲಸ ಇಟ್ಟಾರ ರೀ, ಭಾಳ ಹೊಲಸ ಇಟ್ಟಾರ. ಲೇಡೀಸಿಂದು ಹಂಗೆ ಇಟ್ಟಾರ ಅಂತ ಮಮ್ಮಿ ಹೇಳಿದ್ರೆ. ಭಾಳ ಖರಾಬ್ ಐತಿ. ಈಗ ಜಸ್ಟ್ ನಾವು ಬೇಟದ್ವಾರಿಕಾಗ ಬಂದಿರಿ. ಹಿಂದೆ ಐತ್ ನೋಡ್ರಿ, ಅದ ನಮ್ಮ ಬಸ್. ಈಗ ಇಲ್ಲಿಂದ ನಡ್ಕೊಂತ ಹೋಗ್ಬೇಕಂತ. ಪಾರ್ಕಿಂಗ್ಲೆ ಬೇಟದ್ವಾರಿಕಾ ಮಂದಿರಿಗೆ 1 ಕಿಲೋಮೀಟರ್ ಮಟ ನಡ್ಕೊಂತ ಹೋಗ್ಬೇಕ. ಪಾರ್ಕಿಂಗ್ ಬಾಳ ದೂರ ಆಗೈತಿ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಕೈತಿ. ಇಲ್ಲೇ ನಮ್ಗ ದರ್ಶನ ಮಾಡಾಕ 1.5 ತಾಸು ಟೈಮ್ ಕೊಟ್ಟಾರ. ಈಗ ಟೈಮ್ 11 ಗಂಟೆ ಆಗೈತಿ. 12:30 ಅಂದ್ರೆ ನಾವು ಬಸ್ದಾಗ ಇರ್ಬೇಕಂತ. ಇಲ್ಲಿ 10 ದಿನದ್ಲೆ ಬೇಟದ್ವಾರಿಕಾ ಬಂದಿತ್ತಂತ. ಇವತ್ತ ಚಾಲು ಆಗೈತಿ, ಯಾಕಂದ್ರ ಇಲ್ಲಿ ಡೆಮೋಲೇಷನ್ ಕೆಲಸ ನಡೆದಿತ್ತಂತ. ಅದಕ್ಕ 10 ದಿನದ್ಲೆ ಬಂದಿತ್ತ. ದೇವ್ರ ದರ್ಶನ ಮಾಡಾಕ್ ಸಿಕ್ಕೇತ ಅಂತ ಹೇಳಿ ನಮಗಿದ ಸೌಭಾಗ್ಯದ ವಿಷಯ ಇದೆ. ಭೇಟ್ ದ್ವಾರಿಕಾದ ವಿಶೇಷತೆ ಏನಂದ್ರೆ ಶ್ರೀ ಕೃಷ್ಣ ಭಗವಾನ್ ಅವ್ರದ್ದು ನಿವಾಸ ಸ್ಥಾನ ಇದೆ. ಶ್ರೀ ಕೃಷ್ಣ ಅವರ ಪರಮ ಮಿತ್ರ ಸುಧಾಮ ಅವರ ಅಕ್ಕಿ ಭೇಟ್ ಕೊಡಾಕ್ ಬಂದಿದ್ದ ಸ್ಥಳ ಇದೆ. ಅದಕ್ ಈ ಜಾಗದ ಹೆಸರು ಭೇಟ್ ದ್ವಾರಿಕಾ ಅಂತ ಹೇಳಿ ಪ್ರಸಿದ್ಧ ಆಗೈತಿ. ಮತ್ತ ಶ್ರೀ ಕೃಷ್ಣ ಭಗವಾನ್ ಅವ್ರಗ ಎಡಿ ರೂಪದಾಗ ಅಕ್ಕಿ ಭೇಟ್ ಕೊಡ್ತಾರ. ಇಲ್ಲೇ ಮಂದಿರದಾಗ ಮೊಬೈಲ್ ಅಲಾವ್ ಇಲ್ಲ, ಅದಕ್ಕೆ ಲಾಕರ್ದಾಗ ಮೊಬೈಲ್ ಇಟ್ಟ ಹೋಗೋಣಂತ ದರ್ಶನ ಮಾಡಾಕೀಗ. 2 hours later. ಫ್ರೆಂಡ್ಸ್, ಈಗ ಜಸ್ಟ್ ಭೇಟ್ ದ್ವಾರಿಕಾದ ದರ್ಶನ ಆತ್ರಿ. ಈ ಮಂದಿರದಾಗ ಫೋನ್ ಅಲಾವ್ ಇಲ್ರಿ. ಇಲ್ಲಿ ಫೋನ್ ಲಾಕರ್ದಾಗ ಇಟ್ಟೋಗಿದ್ದೆ, ಅದಕ್ಕೆ ಏನು ವಿಡಿಯೋ ಮಾಡಿಲ್ಲ ಏನಿಲ್ಲ. ದುಃಖಿ ಮಾತ್ರ ಭಾಳ ಅಂದ್ರೆ ಭಾಳ ಆಗೈತ್ರಿ. ಭಾಳ ಬೇಜಾರಾತ, ಭಾಳ ಕೆಟ್ಟ ದುಃಖಿ ಆಗೈತಿ. ಮೇಂಟೆನೆನ್ಸೇ ಇಲ್ರಿ ಇಲ್ಲಿ ಏನು ಮಂದಿರದಾಗ. ಅಲ್ಲಿ ದ್ವಾರಕಾಧೀಶ್ ಮಂದಿರದಾಗೂ ಮೇಂಟೆನೆನ್ಸ್ ಇದ್ದಿಲ್ಲ, ಇಲ್ಲಿ ಭೇಟ್ ದ್ವಾರಿಕಾದಾಗೂ ಇದಿಲ್ರಿ. ನಾಗೇಶ್ವರದಾಗ ಅಷ್ಟ ಕರೆಕ್ಟಾಗಿ ಇತ್ತು. ಅದೊಂದು ಚಲೋ ದರ್ಶನ ಆತ. ಇಲ್ಲೂ ದರ್ಶನ ಚಲೋ ಆತ್ರಿ, ಬಟ್ ಭಾಳ ಕೆಟ್ಟ ದುಃಖ ಆತ್ರಿ. ಇಲ್ಲಿ ಭಾಳ ಕಷ್ಟ ಪಡಬೇಕಾತ.
ಈ ಮಂದಿರ 10 ದಿನದ್ಲೆ ಬಂದಿತ್ತ, ಅದಕ್ಕ ಇವತ್ತ ಬಾಳ ಗದ್ಲ ಆಗ್ಬಿಟ್ಟೈತಿ. ಬಸ್ ದವ್ರ 1.5 ತಾಸ ಟೈಮ್ ಕೊಟ್ಟಿದ್ರ, ಈಗ 2.5 ತಾಸ ಆಗೈತಿ. ಮಂದಿರ ಏನಾರ ಗದ್ಲಿದ್ರ ಕೆಲವೊಂದ್ಸಲ ನಿಂದಿರ್ತಾರಂತ. ಈಗ ನೀವು ನೋಡಬಹುದು ಮ್ಯಾಪ್ ದಾಗ ನಾವೆಲ್ಲ ಇದು ನೋಡ್ರಿ ಬೇಟ ದ್ವಾರಿಕಾ. ಇದೊಂದು ಹೈಲ್ಯಾಂಡ್ ಇದ, ಸುತ್ತಲೂ ಮುತ್ತಲು ಎಲ್ಲಾ ಕಡೆನೂ ಸಮುದ್ರ ಐತಿ, ನಡಕ ಭೂಮಿ ಐತಿ. ಇದೊಂದು ಹೈಲ್ಯಾಂಡ್. ಮೊದ್ಲ ಭಕ್ತಾದಿಗಳು ಬೇಟ ದ್ವಾರಿಕಾಗ್ ಬರ್ಬೇಕಂದ್ರ ಬೋಟ್ಲೆ ಬರ್ತಿದ್ರ, ಈಗ ಬ್ರಿಡ್ಜ್ ಕಟ್ಟ್ಯಾರ. ಇದ ಬ್ರಿಡ್ಜ್ ನಿರ್ಮಾಣ ಆಗಿ 6 ತಿಂಗಳಾಗಿತ್ತಂತ. ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಯಾದ ನರೇಂದ್ರ ಮೋದಿ ಅವರ 100 ಕೋಟಿ ಬಜೆಟ್ ಒಳಗ ಈ ಸೇತು ನಿರ್ಮಾಣ ಮಾಡ್ಯಾರ. ಈ ಸೇತು ಹೆಸರ ಸುದರ್ಶನ್ ಸೇತು. ಎಷ್ಟು ಬ್ಯೂಟಿಫುಲ್, ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ನೋಡಾಕ್ ಅಣ್ಣಾವತ್ ಕಾಣಕತ್ತೈತಿ. ಇಲ್ಲಿ ಬಾಳ ಮಂದಿ ಫೋಟೋ ಶೂಟ್ ಮಾಡಾಕತ್ತಾರ ಬ್ರಿಡ್ಜ್ ಕಡೆ. ಬೇಟ ದ್ವಾರಿಕಾಲೆ ದ್ವಾರಿಕಾ ಹೋಗೋ ದಾರಿದಾಗ ಶಿವರಾಜ್ಪುರ್ ಬೀಚ್ ಬರ್ತೈತಿ. ಬಸ್ ಡ್ರೈವರ್ ಹೇಳಿ ಶಿವರಾಜ್ಪುರ್ ಬೀಚ್ ಗೆ ಹೋಗೋದ ದಾರಿದಾಗ ನಿಂದ್ರಸ್ ಅಂತ ಹೇಳಿದ್ವಿ. ಇಲ್ಲೇ ರೋಡ್ ಕಡೆ ಬಂದ್ವಿ. ಇಲ್ಲಿಂದ 2 ಕಿಲೋಮೀಟರ್ ಒಳಗ್ ಹೋಗ್ಬೇಕ. ಒಳಗ್ ಹೋಗಾಕ ಬಸ್ ಆಟೋ ಏನು ಸಿಗಾಕತ್ತಿದ್ದಿಲ್ಲ. ಒಬ್ಬರ ಅಣ್ಣ ದೇವ್ರ ಬಂದಂಗ ಬಂದ ಅಲ್ಲಿ ಮಠ ಬಿಡ್ತೀನಿ ಬಾ ಅಂತೇಳಿ ಅವ್ರಾಗಿನ ಹೇಳಿದ್ರ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅವ್ರೇನಾರು ಬಿಟ್ಟಿದ್ದಿಲ್ಲ ಅಂದ್ರೆ ನಮ್ಗೆ ಇವತ್ತು ಫಜಿತಿನ ಆಗ್ಬಿಡ್ತಿತ್ತ. ಪುಣ್ಯಕ್ಕೆ ಅವ್ರು ಬಂದ ಲಿಫ್ಟ್ ಕೊಟ್ರ. ಮತ್ತ ಇದ ಶಿವರಾಜ್ಪುರ್ ಬೀಚ್ ಎಂಟ್ರೆನ್ಸ್. ಫ್ರೆಂಡ್ಸ್, ಇಲ್ಲಿ ಬೀಚ್ ಕಡೆ ತಿನ್ನಕ್ಕೆ ಏನು ಸಿಗೋದಿಲ್ರಿ. ಮ್ಯಾಗಿ ಒಂದು ಬಿಟ್ಟು ಮ್ಯಾಗಿ ತಿಂದು 50 ರೂಪಾಯಿ ಮ್ಯಾಗಿ. ಓಕೆ ಅರ್ಜೈತಿ. ಇಲ್ಲೇ ಮ್ಯಾಗಿನ ಅಷ್ಟೆಲ್ಲ ಇರೋದಿಲ್ಲ. ಮ್ಯಾಗಿ ಬಿಟ್ಟು ಮತ್ತೆ ಏನಿಲ್ಲ ನೋಡ್ರಿ ತಿನ್ನಾಕಿಲ್ಲ. ಮತ್ತು ಬೀಚ್ ಎಂಟ್ರಿ ಆಗೋಣ ಅಂತೀಗ. ಇಲ್ಲೇ ಕಾರ್ ಪಾರ್ಕಿಂಗ್ ಐತೆ ನೋಡ್ರಿ. ಕಾರ್ ಪಾರ್ಕಿಂಗ್ ಕಡೆಯಿಂದ ಹೋಗ್ಬೇಕು ನಾವು ಬೀಚ್ ಎಂಟ್ರಿ ಆಗ್ಬೇಕಂದ್ರೆ. ಫ್ರೆಂಡ್ಸ್, ಅಲ್ಲೇ ಬಸ್ದವ ಅವ್ಗೆ ಹೇಳಿದ್ವಿ ಶಿವರಾಜ್ಪುರ್ ಬೀಚ್ ಎಷ್ಟೈತೆ ಅಂತ ಹೇಳಿದ್ಮ್ಯಾಗ 1 ಕಿಲೋಮೀಟ್ರ್ ಆಕೈತಿ, ಇಲ್ಲೇ ನಡ್ಕೊಂಡು ಹೋಗ್ಬೋದಂತೆ, ಸಮೀಪ ಐತೆ ಅಂತ ಹೇಳ್ದ. ಬಟ್ ಭಾಳ ದೂರ ಇತ್ತು. ಒಬ್ಬ ಕಾರ್ದವ್ರು ಬಂದ್ರಿ, ಅಹಮದಾಬಾದವ್ರು ಅಂತ ದೇವ್ರು ಬಂದಂಗೆ ಬಂದ್ರೆ. ಅವ್ರು ಬಂದು ಇಲ್ಲಿ ಮೀಟರ್ ಲಿಫ್ಟ್ ಕೊಟ್ರೆ. ಫ್ರೆಂಡ್ಸ್, ಇದ ಟಿಕೆಟ್ ಕೌಂಟರ್ದಾಗ ಟಿಕೆಟ್ ತಗೋಬೇಕು. ಒಬ್ಬರಿಗೆ 30 ರೂಪೀಸ್ ಇರ್ತೈತಿ. ಈಗ ನಾವು ಬೀಚ್ ಎಂಟ್ರಿ ಆದ್ವಿ. ಬೀಚ್ ನೋಡ್ರಿ ಅಣ್ಣಾವತ್ ಐತಿ, ಪೂರ ವೈಟ್ ಐತಿ ಉಸುಕ್. ಮತ್ತು ನೀರ್ ಪೂರ ಬ್ಲೂ ಐತಿ. ಮತ್ತು ಮಂದಿನೂ ಭಾಳ ಮಂದಿ ಅದಾರ ಇಲ್ಲಿ ಬೀಚ್ದಾಗ. ಗಾಳಿ ಮಾತ್ರ ಭಾಳ ಹೆವಿ ಬೀಸಾಕತೈತಿ ಇಲ್ಲೇ. ಇಲ್ಲಿ ನೀರು ಫುಲ್ ಕ್ಲೀನ್ ಐತಿ ಮತ್ತು ಫುಲ್ ಕೋಲ್ಡ್ ಐತಿ. ಇಲ್ಲಿ ನೀರು ಸ್ನಾನ ಮಾಡ್ದಂಗೆ ಹಾಕೈತಿ. ಆದ್ರೂ ಕೋಲ್ಡ್ ಐತಿ, ಥಂಡಿ ಭಾಳ ಐತಿ ಬರಾಗ. ಗಾಳಿನೂ ಭಾಳ ಬರಾಕತ್ತೈತಿ ಈಗ. ಬೀಚ್ದಾಗ ಥಂಡಿ ಆಗ್ತದೆ ನೋಡ್ರಿ. ಇಲ್ಲಿ ನೀರು ಫುಲ್ ಕೋಲ್ಡ್ ಅದಾವ, ಗಾಳಿ ಮಾತ್ರ ಭಾಳ ಬಿಸಾಕತೈತಿ. ಅದಕ್ಕೆ ಹುಡಿ ಹಾಕೊಂಡ್ಬಿಟ್ಟಿನಿ. ನನಗೂ ಸ್ವಲ್ಪ ನೆಗಡಿ ಆಗಿತ್ತು. ಮತ್ತೆ ಇಲ್ಲಿ ಬೀಚ್ದಾಗ ಬೋಟ್ ಅದಾವ. ಆಮೇಲೆ ಮತ್ತೆ ಬೇರೆ ಬೇರೆ ತರ ಆಕ್ಟಿವಿಟೀಸ್ ಅದಾವ. ಸ್ಕೂಬಾ ಡೈವಿಂಗ್ ಮತ್ತೆ ಅವು ಇವು ಏನೇನಾರ ಅದಾವ ನೋಡ್ರಿ ಆಕ್ಟಿವಿಟೀಸ್. ಒಂಥರ ಗೋವಾದಾಗ ಮತ್ತೆ ನಮ್ಮ ಮುರುಡೇಶ್ವರ ಗೋಕರ್ಣದಾಗ ಹೆಂಗ ಬೀಚ್ ಅದಾವ ನೋಡ್ರಿ, ಆ ತರ ಐತಿ ಬೀಚ್ ಇದೆ. ನೀರು ಫುಲ್ ಕ್ಲೀನ್ ಐತಿ. ಮತ್ತೆ ಇಲ್ಲಿ ವೇವ್ಸ್ ಭಾಳ ಬರಾಕತ್ತಾವ, ನೋಡ್ಬೋದು ನೀವು. ಈಗ ಹೊಟ್ಟಿ ಭಾಳ ಹಸ್ದೈತಿ. ಮೊದ್ಲು ಹೋಗಿ ಇಲ್ಲಿ ಧಾಬೇಲಿ ತಿನ್ನೋಣಂತ. ಇಲ್ಲಿ ತಿನ್ನಾಕ ಅದಾವ್ರಿ ಧಾಬೇಲಿ, ಮ್ಯಾಗಿ ಮತ್ ಅವು ಇವು ಏನೇನಾರ ಅದಾವ. ಮತ್ತೆ ಇಲ್ಲಿ ನೋಡ್ಬೋದು ನೀವು ಮಂದಿ ಯಾರ ಮನೆ ಅದಾರ ನೋಡ್ರಿ. ಇಲ್ಲಿ ಟೂರಿಸಂ ಹೆವಿ ಬಂದೈತಿ ಇವತ್ತ. ಇಲ್ಲೇ ಬಂದ್ರೆ ಒಂದ್ ಸ್ವಲ್ಪ ಗೋವಾ ವೈಬ್ ಬರತೈತಿ. ಯಾಕಂದ್ರೆ ಇಲ್ಲೆಲ್ಲಾ ಕಡೆ ಮ್ಯೂಸಿಕ್ ಎಲ್ಲ ಹಾಕ್ಯಾರ. ಮತ್ತೆ ನೋಡ್ರಿ ಇಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲಾ ಕಡೆ ನಡೆಯಕತ್ತಾವ. ಅದಕ್ಕೆ ಒಂದ್ ಸ್ವಲ್ಪ ಗೋವಾಗತ್ತಿನ ವೈಬ್ ಅನ್ಸಾಕತ್ತೈತಿ. ಫ್ರೆಂಡ್ಸ್, ಅಲ್ಲಿ ಸ್ಪೀಕರ್ ಹಚ್ಚಾರ. ಇವತ್ತು ಸ್ವಲ್ಪ ಗೋವಾ ವೈಬ್ ಬರೋದಿತ್ತು. ಇಲ್ಲಾಂದ್ರೆ ಬೀಚ್ ಫ್ರೆಂಡ್ಸ್, ಅಲ್ಲೊಂದು ಹೈಲ್ಯಾಂಡ್ ಐತ್ರಿ, ಅದು ನೋಡಾಕ್ ಹೊಂಟಿವಿ ಈಗ.
ಫ್ರೆಂಡ್ಸ್ ಅಲ್ಲೊಂದು ಐಲ್ಯಾಂಡ್ ಐತ್ ನೋಡ್ರಿ, ಅಲ್ಲಿ ಹೋಗ್ಬೇಕಂದ್ರ ಬೋರ್ಡ್ದಾಗ ಹೋಗ್ಬೇಕ, ಇಲ್ಲ ನಡ್ಕೊಂಡ್ ಹೋದ್ರು ಬರ್ತೈತಿ, ಸ್ವಲ್ಪ ರಿಸ್ಕ್ ಆಕೈತಿ ಅಷ್ಟ. ಸ್ವಿಮ್ಮಿಂಗ್ ಮಾಡಕ್ ಬಂದವ್ರು ಹೋಗ್ಬೋದ್ರಿ, ಬಾಳೆ ನೀರಿಲ್ಲ, ಮೊಣಕಾಲ್ ಮಠ ಬರ್ತಾವ ನೀರ, ಹೋಗ್ಬೋದ ಐಲ್ಯಾಂಡಿಗ. ಮತ್ತ ವೇವ್ಸ್ ನೋಡ್ರಿ ಎರಡು ಕಡೆಯಿಂದ ಅಪೋಸಿಟ್ ಡೈರೆಕ್ಷನ್ ದಾಗ ಬರಾಕತ್ತಾವ. ಫ್ರೆಂಡ್ಸ್ ಸ್ಕೂಬಾ ಡೈವಿಂಗ್ ದವ್ರು ಹೇಳ್ತಾರ, ನೀವು ಸ್ಕೂಬಾ ಡೈವಿಂಗ್ ಮಾಡ್ರಿ, ನಿಮ್ಗೆ ಏನ್ಸಿಯಂಟ್ ದ್ವಾರಿಕಾ ತೋರ್ಸಿರ ಅಂತ ಹೇಳ್ತಾರ. ಬಟ್ ಅವ್ರ ತೋರ್ಸೋದಿಲ್ಲದ. ಏನ್ಸಿಯಂಟ್ ದ್ವಾರಿಕಾ ಅಂದ್ರ ಸಮುದ್ರ ಒಳಗ ಮುಣುಗ್ ಹೋಗಿದ್ದ ದ್ವಾರಿಕಾ. ಅಲ್ಲೇ ನಮ್ ದೇಶದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರು ಹೋಗಿ ಸ್ಕೂಬಾ ಡೈವಿಂಗ್ ಮಾಡ್ಯಾರ. ಅಲ್ಲೇ ನಮ್ಮಂತ ಕಾಮನ್ ಪೀಪಲ್ ಗೆ ಸ್ಕೂಬಾ ಡೈವಿಂಗ್ ಚಾಲೂ ಮಾಡಿಲ್ಲ. ನಮ್ಮಂತ ಕಾಮನ್ ಪೀಪಲ್ ಗೆ ಏನ್ಸಿಯಂಟ್ ದ್ವಾರಿಕಾದಾಗ ಸ್ಕೂಬಾ ಡೈವಿಂಗ್ ಮಾಡಾಕ ಪ್ರಿಪರೇಷನ್ ಮಾಡಾಕತ್ತಾರ. ಇನ್ನೊಂದ್ ಸ್ವಲ್ಪ ದಿನದ್ನಾಗ ಅದು ಸ್ಟಾರ್ಟ್ ಆಗ್ತೈತಿ. ಮತ್ತ ಇಲ್ಲಿ ನೋಡಬಹುದ್ರಿ ಎಲ್ಲಾ ಕಡೆನೂ ಅಂಗಡಿ ಅದಾವ. ಮತ್ತ ಲೇಡೀಸಿಗೆ ವಾಶ್ರೂಮ್ ಮತ್ತೆ ಡ್ರೆಸ್ ಚೇಂಜ್ ಮಾಡಾಕು ಎಲ್ಲಾ ಫೆಸಿಲಿಟೀಸ್ ಅದಾವ ಇಲ್ಲಿ ಶಿವರಾಜ್ಪುರ್ ಬೀಚ್ ದಾಗ. ಮತ್ತೀಗ ರಿಟರ್ನ್ ಹೊಂಟಿವಿ. ಈಗ ಟೈಮ್ 5 ಗಂಟೆ ಆಗೈತಿ. ಬೀಚಿಗೆ ಬರ್ಬೇಕಂದ್ರ 2 ದಾರಿ ಅದಾವ. ಫಸ್ಟ್ ನಾವ್ ಏನ್ ಹೋದಿ ನೋಡ್ರಿ ಅದೊಂದ, ಈಗ ಹೊಂಟಿದ್ದು ಬೇರೆ ದಾರಿ. ಮತ್ತ 2 ದಾರಿ ಅದಾವ ಇಲ್ಲೇ ಬರಾಕ್ ಹೋಗಾಕ. ನಾವು ಬಂದಿದ್ದ ದಾರಿದಾಗ ಏನು ಆಟೋದು ಸಿಗೋದಿಲ್ಲ. ನಾವೇನ್ ಈಗ ಹೋಗಾತಿ ನೋಡ್ರಿ ರಿಟರ್ನ್ ದಾರಿಕಾಗ, ಆ ದಾರಿದಾಗ ಎಲ್ಲಾ ಕಡೆ ಆಟೋ ಎಲ್ಲಾ ಸಿಗ್ತಾವ. ಒಬ್ಬರಿಗೆ 70 ರೂಪೀಸ್ ತಗೊಂತಾರ. 14 ಕಿಲೋಮೀಟರ್ ಆಕೈತಿ ಇಲ್ಲಿಂದ ಮಂದಿರ್ ಕಡೆ ಹೋಗಾಕ. ಮತ್ತ ಹೋಗೋ ಮುಂದ್ ದಾರಿದಾಗ ನೋಡ್ರಿ ರುಕ್ಮಿಣಿ ಮಂದಿರ್ ಕಾಣಾಕತೈತಿ ನೋಡ್ರಿ. ನಾವು ದ್ವಾರಕಾದಾಗ ಎಲ್ಲಾ ನೋಡಿದ್ವಿ. ಒಂದು ಟೆಂಪಲ್ ಮಿಸ್ ಆಗೈತಿ ನಮ್ದು, ಬಟಕೇಶ್ವರ್ ಮಹಾದೇವ್ ಮಂದಿರ, ಅದೊಂದ ಮಿಸ್ ಆಗೈತಿ. ಎಲ್ಲಾನು ನೋಡಿವ್ರಿ ನಾವು. ಫ್ರೆಂಡ್ಸ್ ಈಗ ಜಸ್ಟ್ ಮತ್ತೆ ನಾವು ಬಂದ್ವಿ ಮಂದಿರ ಕಡೆನ ಬಂದ್ವಿ. ಮಂದಿರ ಕಡೆ ಬಂದ್ವಿ. ಇನ್ನೊಂದು ತಾಸು ಹಂಗಾರ ಮಾಡಿ ಕೇಳೋದಿಲ್ಲ. ಆಮೇಲೆ ಇಲ್ಲಿ ಊಟ ಇರುತ್ತಲ್ರಿ, ಮಂದಿರದ ಊಟ ಮಾಡಿ ಸೀದಾ ಹತ್ತು ಬಿಡೋದು ಟ್ರೈನ್. ಫ್ರೆಂಡ್ಸ್ ಅಲ್ಲಿ ಒಂದು ಸೌಂಡ್ ಹಚ್ಚಾರ, ಏನೋ ಮೆರವಣಿಗೆ ಬರೋದು. ಅದೇನಂತೇಳಿ ನೋಡೋಣ ಬರ್ರಿ, ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇಲ್ಲಿ ಸೌಂಡ್ ಹೆಂಗಿರ್ತೈತಿ ಹೆಂಗಿಲ್ಲ ಅಂತೇಳಿ ಎಕ್ಸ್ಪ್ಲೋರ್ ಮಾಡೋಣ ಬರ್ರಿ. ಒಂದು ಕ್ವಾಲಿಟಿ ಇರ್ತೈತೋ ಏನು ಕಿರಿಕಿರಿ ಇರ್ತೈತೋ ಅಂತೇಳಿ ನೋಡೋಣ ಬರ್ರಿ. ಫ್ರೆಂಡ್ಸ್ ಇಲ್ಲೇ ಮಂದಿರ ಕಡೆ ಧರ್ಮಶಾಲಾ ಮತ್ತು ಹೋಟೆಲ್ ಅದಾವ್ರಿ, ಇಲ್ಲೇ ಬರ್ರಿ. ಅವ್ರು ಆಟೋದವ್ರು, ನೀವು ರೈಲ್ವೆ ಸ್ಟೇಷನ್ ಹೇಳಿದ್ಮ್ಯಾಗ ಆಟೋದವ್ರು ಬಂದು ಸ್ಕ್ಯಾಮ್ ಮಾಡ್ತಾರೆ. ಅವ್ರು ಎಲ್ಲೆಲ್ಲರೂ ಕರ್ಕೊಂಡು ಹೋಗ್ತಾರ, ರೂಮ್ ಕರೆಕ್ಟ್ ಸಿಗೋದಿಲ್ಲ, ಅವ್ರವ್ರ ಸೆಟ್ಟಿಂಗ್ ಇರ್ತೈತಿ ಇಲ್ಲಿ. ಅದಕ್ಕೆ ಇಲ್ಲಿ ಮಂದಿರ ಕಡೆ ಬಂದು ನೀವು ಕೇಳ್ರಿ. ಈಗ ಮಂದಿರದಾಗ ಗದ್ಲ ಕಮ್ಮಿ ಐತಿ, ಪಟ ಹೋಗಿ ಇನ್ನೊಮ್ಮೆ ದರ್ಶನ ಮಾಡೋಣಂತ. ಕೃಷ್ಣ 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 ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಈಗ ಟೈಮ್ 6:30 ಇನ್ನೊಮ್ಮೆ ದರ್ಶನ ಮಾಡಿದ್ವಿ. 45 ನಿಮಿಷದಾಗ ದರ್ಶನ ನಮ್ದು. ಸ್ವಲ್ಪ ದುಃಖಿ ಆತ್ರಿ, ಮಾತ್ರ ಆರಾಮ್ ಆತ, ಜಲ್ದಿ ಆತ. ಖಾಲಿ ಐತಿ ಮಂದಿರ, ಖಾಲಿ ಇದ್ದಾಗ ಜಲ್ದಿ ದರ್ಶನ ಆಕೈತಿ. ಲೇಟ್ ಇದ್ದ ಗದ್ದಿದ್ದಾಗ ಅಷ್ಟೇ ಲೇಟ್ ಆಗೈತಿ ದರ್ಶನ. ಫ್ರೆಂಡ್ಸ್ ಇದೆ ಸುಧಾಮ ಸೇತು ಬಂದೈತಿ. ಈಗ ನೋಡ್ರಿ ಅಲ್ಲಿ ಬರ್ದಾರ ಕ್ಲೋಸ್ ಡ್ಯೂ ಟು ಮೇಂಟೆನೆನ್ಸ್ ಅಂತೇಳಿ ಬರ್ದಾರ. ಮೇಂಟೆನೆನ್ಸ್ ಪ್ರಾಬ್ಲಮ್ ಇದೆ ಅದಕ್ಕೆ ಬಂದ್ ಮಾಡ್ಯಾರ ಸೇತು. ಫ್ರೆಂಡ್ಸ್ ಈಗ ಟೈಮ್ ರಾತ್ರಿ 8 ಗಂಟೆ ಆಗೈತಿ. ದ್ವಾರಕಾ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ನಾವು. ದ್ವಾರಕಾಲಿ ನಾವು ಹೋಗ್ಬೇಕಾ ರಾಜ್ಕೋಟಿಗೆ. 8:50 ಟ್ರೈನ್ ಐತೆ ನಮ್ದು. ದ್ವಾರಕಾಲಿ ರಾಜ್ಕೋಟ್ 4 ತಾಸಿಂದ ರೀ. ಅದಕ್ಕೆ ಟ್ರೈನ್ ಟಿಕೆಟ್ ಏನು ಬುಕ್ ಮಾಡಿದ್ದಿಲ್ಲ, ಅದಕ್ಕೆ ಜನರಲ್ದಾಗ ಟ್ರಾವೆಲ್ ಮಾಡಿ ಬಂದ್ವಿ ನಾವು ರಾಜ್ಕೋಟಿಗೆ. ರಾಜ್ಕೋಟ್ಲಿ ನಮ್ದು ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಇತ್ತು. 1 ಗಂಟೆ ಅಂದ್ರೆ ರಾಜ್ಕೋಟಿಗೆ ಹೋದ್ವಿ. ರಾಜ್ಕೋಟಿಗೆ ಹೋಗಿ ವೇಟಿಂಗ್ ಹಾಲ್ದಾಗ ಮಕ್ಕೊಂಡ್ಬಿಟ್ಟೆ. ಭಾಳ ವಿಡಿಯೋ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ನಿದ್ದೆ ಭಾಳ ಬರತೈತಿ. ಅದಕ್ಕೆ ರಾಜ್ಕೋಟ್ಲಿ ಟ್ರೈನ್ ನಮ್ಗೆ 5:30 ಇತ್ತು. ರಾಜ್ಕೋಟ್ ಟು ಸಿಕಂದ್ರಾಬಾದ್ ಎಕ್ಸ್ಪ್ರೆಸ್. ನಾವು ರಾಜ್ಕೋಟ್ ಟು ಪುಣೆ ಮಠ ಹೊಂಟಿದ್ವಿ, ಯಾಕಂದ್ರೆ ನಮ್ಗೆ ಡೈರೆಕ್ಟ್ ಟ್ರೈನ್ ಸಿಕ್ಕಿದ್ದಿಲ್ಲ. ಅದಕ್ಕೆ ನಾವು ಪುಣೆಗೆ ಬಂದು ಪುಣೆಯಲ್ಲಿ ಹುಬ್ಳಿಗೆ ಹೋಗ್ಬೇಕಂತೇಳಿ ಹಿಂಗ್ ಪ್ಲಾನ್ ಮಾಡ್ಕೊಂಡಿದ್ವಿ. ಟ್ರೈನ್ ಎಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ, ಏನು ಪ್ರಾಬ್ಲಮ್ ಇದ್ದಿಲ್ಲ. ಇಲ್ಲೇ ಮುಂಜಾನೆ 5:30 ಟ್ರೈನ್ ಹತ್ ಮಕ್ಕೊಂಡೆ. ಭಾಳ ಥಂಡಿ ಇತ್ತು. ಡೈರೆಕ್ಟ್ ಎದ್ದಿದ್ದು ಅಹಮದಾಬಾದಿಗೆ. 10 ಗಂಟೆ ಅಂದ್ರೆ ಅಹಮದಾಬಾದ್ ಬಂತ. ಇಲ್ಲಿ ಅಹಮದಾಬಾದ್ದಾಗ ಮಕರ ಸಂಕ್ರಾಂತಿಗ ಪಟ ಭಾಳ ಹೆವಿ ಹಾರಿಸ್ತಾರ. ಎಲ್ಲಿ ನೋಡಿದ್ರೆ ಪಟಾನ ಕಾಣಕತ್ತಾವ್ರಿ. ಗಿಡ ಪೂರ ಪಟಾನ ಸಿಕ್ಕೊಂಡ್ಬಿಟ್ಟಾವ, ಆ ನಮೂನೆ ಅದಾವ. ಮತ್ತ ಇಲ್ಲೊಂದು ನದಿ ಐತ್ ನೋಡ್ರಿ, ಅಹಮದಾಬಾದ್ದಾಗ ನದಿ ಐತ್ ಒಂದು, ಸಾಬರ್ಮತಿ ನದಿ. ಮತ್ತ ಅಹಮದಾಬಾದ್ ಬಂತ. ಅಹಮದಾಬಾದ್ ಬಂದ್ಮ್ಯಾಗ ಟ್ರೈನ್ ಫುಲ್ ಆಗ್ಬಿಡುತ್ತ. ನಮ್ ಜಾಗದಾಗ ಹೋಗಿ ನಾವು ಮಕ್ಕೊಂದೆ, ಸ್ವಲ್ಪ ಮೂವಿ ನೋಡಿದ್ದೆ, ಅವು ಇವು ಮಾಡ್ಕೊಂಡ್ ಕುಂತೆ. ಆಮೇಲೆ ಮತ್ತೆ ಮುಂಬೈ ಬಂದ್ಮ್ಯಾಗ ಸ್ವಲ್ಪ ವಿಡಿಯೋ ಮಾಡಿದೆ. ಸಂಜಿಕ್ 6 ಗಂಟೆ ಅಂದ್ರೆ ಮುಂಬೈ ಬಂತ. ಒಂದು ವಡಾಪಾವ್ ತಿಂದೆ, ಮುಂಬೈ ಫೇಮಸ್. ಪುಣೆದಾಗ ಶಿವಾಜಿನಗರ ರೈಲ್ವೆ ಸ್ಟೇಷನ್ಗೆ ಸ್ಟಾಪ್ ಆತ 2 ನಿಮಿಷ ಟ್ರೈನ್. ನಾವು ಅಲ್ಲೇ ಇಳಿದ್ಬಿಟ್ವಿ. ಟೋಟಲ್ ರಾಜ್ಕೋಟ್ ಟು ಪುಣೆ 16 ತಾಸು ಜರ್ನಿ ಆತ. ಫ್ರೆಂಡ್ಸ್ ಈಗ ಪುಣೆ ರೈಲ್ವೆ ಸ್ಟೇಷನ್ದಾಗ ಬಂದ್ವಿ. ಈಗ ಟೈಮ್ 9 ಗಂಟೆ ಆಗೈತಿ. ಇಲ್ಲಿ ಬಂದ್ವಿ. ಇಲ್ಲಿಂದ ಮೆಟ್ರೋ ಹಿಡಿದ ಸೀದಾ ಹೋಗಿ ಗಣಪತಿ ದರ್ಶನ ತಗೊಂಡಂತ
ಪೂರ ಕೆಟ್ಟೈತಿ ಫುಲ್ಲು ಸುಸ್ತಾಗೈತಿ. ಇದು ಪುಣೆದಾಗ ಶಿವಾಜಿನಗರ್ ರೈಲ್ವೆ ಸ್ಟೇಷನ್, ಅದ್ರ ಮುಂದೆ ಐತಿ ಶಿವಾಜಿನಗರ್ ಮೆಟ್ರೋ ಸ್ಟೇಷನ್. ನಾವೀಗ ಮೆಟ್ರೋದಾಗ ಡಗರುಶೇಡ್ ಗಣಪತಿ ಕಡೆ ಹೋಗ್ಬೇಕ. ಈಗ ಟೈಮ್ 9 ಗಂಟೆ ಆಗೈತಿ. ಪುಣೆಲಿ ಹುಬ್ಳಿಗ ಟ್ರೈನ್ ಐತಿ ನಮ್ಗೆ 12 ಗಂಟೆಗೆ. 3 ತಾಸು ನಾವು ಫ್ರೀ ಅದೀವಿ. ಅದಕ್ಕೆ ಖಾಲಿ ಕುಂತ ಏನ್ ಮಾಡೋದು ಸ್ಟೇಷನ್ದಾಗ ಅಂತೇಳಿ ಡಗರುಶೇಡ್ ಗಣಪತಿ ದರ್ಶನ ಮಾಡಕ್ ಹೋದ್ವಿ. ಪುಣೆ ಜಂಕ್ಷನ್ 3 ಕಿಲೋಮೀಟರ್ ಮಟ್ಟ ಆಕೈತ್ರಿ. ಶಿವಾಜಿನಗರ ರೈಲ್ವೆ ಸ್ಟೇಷನ್ 2 ಕಿಲೋಮೀಟರ್ ಮಟ್ಟ ಆಕೈತಿ. ನಾವು ಮೆಟ್ರೋ ಹೊಂಟಿವಿ. ಈಗ ಒಬ್ಬರಿಗೆ 15 ರೂಪಾಯಿ ತಗೊಂತಾರ ಮೆಟ್ರೋದಾಗ. ಹೊಂಟಿವಿ ಇನ್ನು ಮಟ್ಟ ನಾನು ಮತ್ತು ನಮ್ಮ ಮಮ್ಮಿ ಯಾವತ್ತು ಮೆಟ್ರೋದಾಗ ಟ್ರಾವೆಲ್ ಮಾಡಿಲ್ಲ. ಇದ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಾಕತ್ತಿದ್ ಮೆಟ್ರೋದಾಗ. ಇದು ಪುಣೆ ಮೆಟ್ರೋ ಸ್ಟಾರ್ಟ್ ಆಗಿ ಈಗ 2 ತಿಂಗಳಾಗೈತೆ ಅಂತ ಹೇಳಕತ್ತಾರ. ಇಲ್ಲಿ ಶಿವಾಜಿನಗರ್ ಮೆಟ್ರೋ ಸ್ಟೇಷನ್ ದಾಗ ಹತ್ತಿ ನಾವು ಬಂದ್ವಿ ಮಂಡಿ ಮೆಟ್ರೋ ಸ್ಟೇಷನ್. ಈಗ ಇಲ್ಲಿಂದ ಡಗರುಶೇಡ್ ಗಣಪತಿ ಗುಡಿಗೆ ಹೋಗ್ಬೇಕಂದ್ರ 400 ಮೀಟರ್ ಆಕೈತಿ. ಬಾಳೇನ್ ದೂರ ಇಲ್ಲ, ವಾಕೇಬಲ್ ಡಿಸ್ಟೆನ್ಸ್ ಐತಿ. ನಡ್ಕೊಂತ ಹೊಂಟಿವಿ. ಈಗ ಇದ ನೋಡ್ರಿ ಡಗರುಶೇಡ್ ಗಣಪತಿ ಬಪ್ಪ ಮಂದಿರ. ಲಗೇಜ್ ಶೂಸ್ ಎಲ್ಲ ಇಟ್ಟು ದರ್ಶನ ಮಾಡಕ್ ಹೋಗೋಣಂತೀಗ. ನೋಡ್ರಿ ಇಲ್ಲಿ ಹೊರಗಿಂದ ವಿಡಿಯೋ ಮಾಡಾಕತ್ತೀನಿ. ಒಳಗ ಮೊಬೈಲ್ ಅಲಾವ್ ಇಲ್ಲ. ನೋಡ್ರಿ ಗಣಪತಿ ಎಷ್ಟ್ ಲಕ್ಷಣ ಐತಿ ನೋಡ್ರಿ. ಗಣಪತಿಗೆ ನೋಡಾಕದ್ರ ಗಣಪತಿಗೆ ನೋಡ್ಬೇಕು ಅನಿಸ್ತೈತಿ. ಬಾಳ ಅಂದ್ರ ಬಾಳ ಲಕ್ಷಣ ಐತ್ರಿ ಗಣಪತಿ. ನೀವು ಎಲ್ಲಾರು ದರ್ಶನ ಮಾಡ್ಕೋರಿ ಇಲ್ಲಿಂದ ಗಣಪತಿದ. ಗಣಪತಿ ದರ್ಶನ ಮಾಡಿದ್ವಿ. ದರ್ಶನ ಮಾಡಿ ಸೀದಾ ಬಂದ್ವಿ ಪುಣೆ ಜಂಕ್ಷನ್. ಈಗ ಪುಣೆ ಜಂಕ್ಷನ್ ಬಂದು ಟ್ರೈನ್ ಹತ್ತಿ ಮಕ್ಕೊಂಡ್ಬಿಟ್ಟೆ. ಏನು ವಿಡಿಯೋ ಮಾಡಕ್ ಹೋಗಿಲ್ಲ ಬಾಳ. ಫ್ರೆಂಡ್ಸ್ ಈಗ ರಿಟರ್ನ್ ಹೊಂಟಿವ್ರಿ ಹುಬ್ಳಿಗೆ. ಈಗ ಬೆಳಗಾವಿ ಸಮೀಪ ಅದೀವಿ. 11 ಗಂಟೆ ಅಂದ್ರೆ ಹೋಗ್ತೀವ್ರಿ ಹುಬ್ಳಿಗೆ. ಮತ್ತು ಇದು ಟ್ರಿಪ್ ಬಗ್ಗೆ ಹೇಳ್ಬೇಕಂದ್ರೆ ದ್ವಾರಕಾದಾಗ ಭಾಳ ಸ್ಕ್ಯಾಮ್ ನಡೀತಾವ. ಏನು ತೊಗೊಳೋಕೆ ಮುಂಚೆ ನಾವು ಅವ್ರಿಗೆ ರೇಟ್ ಕೇಳಿ ತಗೋಬೇಕು, ಆಮೇಲೆ ಒಂದು ರೇಟ್ ಹೇಳ್ತಾರೆ. ಸ್ಕ್ಯಾಮ್ ಭಾಳ ನಡೀತಾವೆ. ಏನು ಆಗ್ತದೆ ತೊಗೊಳೋ ಮುಂದೆ ರೇಟ್ ಕೇಳಿ ತಗೋರಿ. ಮತ್ತು ಫೆಸಿಲಿಟೀಸ್ ಭಾಳ ಕಮ್ಮಿ ಐತ್ರಿ ಇಲ್ಲಿ ದ್ವಾರಕಾದಾಗ. ಸೋಮನಾಥ್ದಾಗ ಚಲೋ ಐತ್ರಿ, ದ್ವಾರಕಾದಾಗ ಅಷ್ಟೇನಿಲ್ಲ. ನಮ್ಮ ಕರ್ನಾಟಕದಾಗತ್ತೆ ಎಲ್ಲೂ ಫೆಸಿಲಿಟೀಸ್ ಇರೋದಿಲ್ಲ. ಬಟ್ ಸೋಮನಾಥ್ದಾಗ ಒಂದು ಲೆಕ್ಕಕ್ಕೆ ಐತಿ. ದ್ವಾರಕಾದಾಗ ಭಾಳ ಕಮ್ಮಿ ಫೆಸಿಲಿಟೀಸ್ ಐತಿ. ಮತ್ತು ರೊಕ್ಕ ಭಾಳ ಖರ್ಚಾಕೈತಿ. ಇದೊಂದು ವಿಚಾರ ಆಗೈತಿ. ರೊಕ್ಕ ತೊಗೊಂಡು ಹೋಗ್ಬೇಕು, ಎಲ್ಲ ಕಾಸ್ಟ್ಲಿ ಐತಿ. ಮತ್ತು ಈಗ ರಿಟರ್ನ್ ಹೊಂಟಿವಿ. ದಾದಾರ್ ಟು ಹುಬ್ಳಿ ಎಕ್ಸ್ಪ್ರೆಸ್ದಾಗ ಹೊಂಟಿವಿ. ಹುಬ್ಳಿಗೆ 11 ಗಂಟೆ ಅಂದ್ರೆ ಇರ್ತೀವಿ ನಾವು. ಮತ್ತು ಇದು ಪೂರ ಜರ್ನಿ ನಿಮ್ಗೆ ಚಲೋ ಅನ್ಸಿದ್ರೆ ನಾನು ಅನ್ಕೊಳಕತ್ತೀನಿ. ಚಲೋ ಅನಿಸ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಹರ ಹರ ಮಹಾದೇವ್. ಜೈ ಶ್ರೀ ಕೃಷ್ಣ. ರಾಧೇ ರಾಧೇ.